ರಾಜಧಾನಿ ದೆಹಲಿಯಲ್ಲಿ ಇವತ್ತು ಇಡೀ ದಿನ ವಿಪರೀತವಾದಂತಹ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಈಗಾಗಲೇ 4 ಗಂಟೆಗೆ NDA ಮಿತ್ರ ಪಕ್ಷಗಳ ಸಭೆ ಕೂಡ ಆರಂಭ ಆಗಿದೆ. ಅದು ಕೂಡ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಈ ನಡುವೆ ಬಹುಮತ ಇಲ್ಲದಿದ್ದರೂ ಕೂಡ ಒಂದು ಚಾನ್ಸ್ ನೋಡೇ ಬಿಡೋಣ ಅಂತ ಇಂಡಿಯಾ ಒಕ್ಕೂಟದವರು ಕೂಡ ಈಗಾಗಲೇ ಸರ್ಕಾರ ರಚನೆಯ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ TDP ಚಂದ್ರಬಾಬು ನಾಯ್ಡು ಮತ್ತು JDUನ ನಿತೀಶ್ ಕುಮಾರ್ ಇಬ್ಬರು ಕೂಡ ಸಭೆಗೆ ಬರ್ತಾರಾ ಇಲ್ವಾ ಅಥವಾ ಇಂಡಿ ಒಕ್ಕೂಟಕ್ಕೆ ಹೋಗ್ತಾರಾ ಅಂತ ಪ್ರಶ್ನೆ ಬೆಳಗ್ಗೆ ಇತ್ತು. ಬಟ್ ಅವೆಲ್ಲವೂ ಕೂಡ ಅದಾದ ನಂತರ ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಯಿತು. ಚಂದ್ರಬಾಬು ನಾಯ್ಡು ಹೇಳಿದ್ರು ಇಲ್ಲ ನಾವು NDA ಜೊತೆನಲ್ಲೇ ಇರ್ತೀವಿ ಅಂತ. ಈಗಾಗಲೇ ತ್ಯಾಗಿ ಅವರು ಅಂದರೆ JDU ಮುಖ್ಯಸ್ಥರು ಕೂಡ ನಾವು NDA ಜೊತೆನೇ ಹೋಗ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸದ್ಯ NDA ಮಿತ್ರ ಪಕ್ಷಗಳ ಸಭೆ ಈಗ ನಡೀತಾ ಇದೆ. ದೆಹಲಿಯಲ್ಲಿ NDA ಮಿತ್ರ ಪಕ್ಷಗಳ ಸಭೆ ನಡೀತಾ ಇದೆ. NDA ಸಭೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ. TDP ಮುಖ್ಯಸ್ಥ ಚಂದ್ರಬಾಬು ನಾಯ್ಡು, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಏಕನಾಥ್ ಶಿಂದೆ, ಪವನ್ ಕಲ್ಯಾಣ್, HD ಕುಮಾರಸ್ವಾಮಿ ಸೇರಿ ಬಹುತೇಕ ಎಲ್ಲ NDA ಮಿತ್ರ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿದ್ದಾರೆ. NDA ಮೈತ್ರಿಕೂಟದ ಸಭೆಗೆ ಅಜಿತ್ ಪವಾರ್ ಅವರು ಗೈರಾಗಿದ್ದಾರೆ. ಅಂದರೆ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ NCP ಬಣ ಏನಿದೆ ಆ ಬಣದ ಮುಖ್ಯಸ್ಥ ಅಜಿತ್ ಪವಾರ್ ಅವರು ಗೈರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ, ಈ ಕಡೆ ನೋಡಿದ್ರೆ ಅಜಿತ್ ಪವಾರ್ ಅವರು ಬಂದಿಲ್ಲ. ಏನೋ ಸಮಥಿಂಗ್ ಹ್ಯಾಪನಿಂಗ್ ಅಂತ ಅನಿಸ್ತಾ ಇದೆ. ಇವತ್ತೇ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡನೆ ಮಾಡಲಾಗಿದೆ. NDA ಸಭೆ ಬಳಿಕ ಸರ್ಕಾರ ರಚನೆ ಕುರಿತಾಗಿ ಹಕ್ಕು ಪ್ರತಿಪಾದಿಸಿದ್ದಾರೆ. NDA ಅಂಗಪಕ್ಷಗಳು ಹಕ್ಕು ಪ್ರತಿಪಾದನೆಗೆ ಒಪ್ಪಿಗೆಯನ್ನ ಸೂಚಿಸಿದ್ವು. ಅನಂತರದಲ್ಲಿ ಅಮಿತ್ ಶಾ, ನಡ್ಡಾ, ರಾಜನಾಥ್ ಸಿಂಗ್ ಎಲ್ಲರೂ ಸೇರಿ ರಾಷ್ಟ್ರಪತಿ ಮುರ್ಮು ಅವ್ರನ್ನ ಭೇಟಿ ಮಾಡಿದ್ರು. ಅವ್ರನ್ನ ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಹಕ್ಕನ್ನ ಪ್ರತಿಪಾದಿಸಲಿದ್ದಾರೆ. NDA ಅಂಗಪಕ್ಷಗಳು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲರ ಒಪ್ಪಿಗೆಯನ್ನ ಪಡ್ಕೊಳ್ಳಲಾಗಿದೆ. ಎಲ್ಲವೂ ಕೂಡ ಅಂದುಕೊಂಡ ರೀತಿಯಲ್ಲೇ ಸುಗಮವಾಗಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಇವಾಗ ಮುಂದೆ ಹೊಸ ಸರ್ಕಾರ ರಚನೆ ಮಾಡಬೇಕು. ಈಗಿದ್ದ ಸರ್ಕಾರವನ್ನು ವಿಸರ್ಜನೆ ಮಾಡೋ ಮೂಲಕವಾಗಿ ನಂತರ ಹೊಸ ಸರ್ಕಾರಕ್ಕೆ ಆಹ್ವಾನವನ್ನ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ಮುರ್ಮು ಅವರನ್ನ ಭೇಟಿ ಮಾಡಿ ಅವರಿಗೆ ಕೋರಲಿದ್ದಾರೆ. ಓಕೆ, ಬಹಳ ಮುಖ್ಯವಾಗಿ BJPಗೆ ಇರ್ತಕ್ಕಂಥ ಚಾಲೆಂಜ್ ಏನಂತಂದರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಸರ್ಕಾರ ರಚನೆ ಮಾಡಿಬಿಡಬೇಕು. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಯಾರನ್ನ ಬೇಕಾದರೂ ಇಂಡಿ ಒಕ್ಕೂಟದವರು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರನ್ನ ಎತ್ಕೋಬೋದು ಅಥವಾ ಅವ್ರನ್ನ ಪಕ್ಷಕ್ಕೆ ಎಳ್ಕೋಬೋದು. ಇದೆಲ್ಲ ಆಗೋದಕ್ಕೆ ಮುನ್ನವೇ ಎಲ್ಲರಿಂದಲೂ ಕೂಡ ಒಪ್ಪಿಗೆ ಪತ್ರವನ್ನು, ಬೆಂಬಲ ಪತ್ರವನ್ನು ಪಡೆದು ಅದನ್ನು ರಾಷ್ಟ್ರಪತಿಗಳಿಗೆ ಕೊಟ್ಟು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿ ಅದಕ್ಕೆ 8ನೇ ತಾರೀಕು ಆದಷ್ಟು ಬೇಗ ಮಾಡ್ಬೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರೋದು. ರೈಟ್, ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಈಗ ದೆಹಲಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ನಾನು ಆಗಲೇ ಹೇಳ್ತಾ ಇದ್ದೆ, BJP ಅವರಿಗೆ ಸ್ವಲ್ಪ ಆತರ ಇದೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಸರ್ಕಾರ ರಚನೆ ಮಾಡ್ಬೋದು, ಇಲ್ಲಾಂದರೆ ಇಂಡಿ ಒಕ್ಕೂಟದವರು ಯಾವುದಾದ್ರೂ ಪಕ್ಷವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾರನ್ನಾದರೂ ಸೆಳಿಬಹುದು ಅಂತ. ಆ ನಿಟ್ಟಿನಲ್ಲಿ ಇವತ್ತಿನ NDA ಸಭೆ ಎಷ್ಟು ಪ್ರಮುಖವಾದದ್ದು? ಮತ್ತು ಇನ್ನೊಂದು ಪ್ರಶ್ನೆ, ಅಜಿತ್ ಪವಾರ್ NCP ಅಜಿತ್ ಪವಾರ್ ಅವರು ಭಾಗಿಯಾಗಿಲ್ಲ, ಯಾಕೆ? ಅರವಿಂದ್ ನೋಡಿ, ಈ ಒಂದು ಸಭೆ ನಡೀತಾ ಇದೆ NDA ಸಭೆ, ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಸಹಜವಾಗಿ BJPಯಲ್ಲಿ ಒಂದು ಆತಂಕ ಇರುವಂಥದ್ದು. ಯಾಕಂದ್ರೆ ಮಾರ್ಜಿನ್ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರು ಯಾವುದಾದ್ರೂ ಒಂದು ಪಕ್ಷವನ್ನ ಸೆಳೆದ್ರು ಕೂಡ ಅದು ಬಹುಮತದ ಸಾಬೀತುಪಡಿಸುವಂತ ವಿಚಾರದಲ್ಲಿ ಸಾಕಷ್ಟು ಇಕ್ಕಟ್ಟನ್ನು ಸೃಷ್ಟಿಸುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸಾಧ್ಯವಾದಷ್ಟು ಬೇಗ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ರು. ಅದಾದ ಬಳಿಕ ಈ ಒಂದು ಅಸೆಂಬ್ಲಿ ಏನು ಲೋಕಸಭೆಯನ್ನು ವಿಸರ್ಜಿಸುವಂತ ನಿಟ್ಟಿನಲ್ಲಿ ನಿರ್ಣಯವನ್ನ ಕೂಡ ತೆಗೆದುಕೊಂಡ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಈಗಾಗಲೇ ಅವರು ಪತ್ರವನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ, ಮತ್ತೆ ತಮ್ಮ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಈಗ NDA ಒಕ್ಕೂಟದ ಸಭೆ ಆದ ಬಳಿಕ ಮತ್ತೆ ರಾಷ್ಟ್ರಪತಿಯನ್ನ ಭೇಟಿಯಾಗಿ ಹೊಸ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆಗೆ ಈ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುವಂತ ಸಾಧ್ಯತೆಗಳಿದಾವೆ. ಇದರ ಜೊತೆಗೆ ಈಗಾಗಲೇ 7ನೇ
ತಾರೀಕು ಮುಖ್ಯವಾಗಿ ಸಂಸದೀಯ ಸಭೆಯನ್ನ ಕರೆಯಲಾಗಿರುವಂತದ್ದು. NDA ಸಂಸದರೆಲ್ಲರೂ ಕೂಡ ದೆಹಲಿಗೆ ಬರ್ತಾರೆ ಮತ್ತೆ ಆ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಸರ್ಕಾರ ರಚನೆಗೂ ಮುನ್ನ ಅಂದ್ರೆ 8ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅದಕ್ಕೂ ಒಂದು ದಿನದ ಮುನ್ನ NDA ಎಲ್ಲ ಸಂಸದರ ಜೊತೆಗೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿಯಾದಂತಹ ಸರ್ಕಾರ ರಚನೆ ಆಗ್ಲಿಕ್ಕೆ ಹೋಗ್ತಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೂಡ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಸಾಧ್ಯವಾದಷ್ಟು ವೇಗವಾಗಿ ಈ ಒಂದು ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿ ಮುಗಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಇಂಡಿಯಾ ಒಕ್ಕೂಟ ಮತ್ತೊಂದು ಕಡೆ ದೆಹಲಿಯಲ್ಲೇ ಸಭೆಯನ್ನು ನಡೆಸ್ತಾ ಇರುವಂತದ್ದು, ಎಲ್ಲ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ಪಕ್ಷಗಳನ್ನ ಸಂಪರ್ಕಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಾಡಿ ಮುಗಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ